ಬಿಡದಿ ಯೋಜನೆ ಏನು ಮಾಡ್ತಾ ಇದ್ದಾರೆ, ಬಿರಿ ಬಿಡದಿ ಯೋಜನೆ ಸವಾಲುಗಳ ಯೋಜನೆ ಆಗೋಗ್ಬಿಟ್ಟಿದೆ. ಅದು ನಾ ಬರೇ ನೀ ಬಿಡೆ, ನಮ್ಮ ಮನೆಗೆ ನೀನು ಬಾ, ನಿಮ್ಮ ಮನೆಗೆ ನಾನು ಬಾ, ಇಷ್ಟೇ ನಡೀತಾ ಇರೋದಿಲ್ಲಿ. ಅಲ್ಲಿ ಬೇಕಾಗಿರೋದು ರೈತರ ಜಮೀನು ಹಾಳಾಗ್ತಾ ಇದೆಯಲ್ಲ, ಉಳಿಯುತ್ತೋ ಇಲ್ಲೋ, ಅದು ಅಷ್ಟೇ ನಮಗೆ ಬೇಕಾಗಿರೋದು. ಡಿ ಕೆ ಶಿವಕುಮಾರ್ ಇದನ್ನು ಡೈವರ್ಟ್ ಮಾಡೋಕ್ಕೆ ನಮ್ಮ ಜಮೀನು ನಿಮ್ಮ ಜಮೀನು ಅಂತ ಹೋಗ್ತಾ ಇದ್ದಾರೆ. ಅದು ಅರ್ಥನೇ ಇಲ್ಲ. ಯಾರಾದ್ರೂ ಜಮೀನಿದ್ರೆ ಅವ್ರಿಗೆ ಬಿಟ್ಟರೆ ಅವರು ರೈತರು ಉಳುಮೆ ಮಾಡ್ತಾರೆ, ಅಕ್ವೈರ್ ಆದರೆ ದುಡ್ಡು ಬರ್ತೈತೆ ಅಷ್ಟೇ. ಯಾರದೇ ಇದ್ರೆ ಏನಂತೆ, ಏನು ಜಮೀನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರ್ತೈತಲ್ಲ, ಮುಚ್ಚುಮರೆ ಏನಿರ್ತೈತೆ ಅದರಲ್ಲಿ. ಅದು ಬಿಟ್ಬಿಟ್ಟು ದಿನ ಎದ್ರೆ ನೀ ಈ ಜಮೀನುಗಳ ವಿಚಾರವಾಗಿ ಮಾತಾಡು, ರೈತರ ಜಮೀನಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಚರ್ಚೆ ಆಗಬೇಕಾಗಿರೋದು ಆ ಒಂದು ಬಡಾವಣೆ ಮಾಡೋ ಅವಶ್ಯಕತೆ ಇದೆಯಾ, ಸೈಟ್ಗಳ ಅವಶ್ಯಕತೆ ಇದೆಯಾ. ಕರ್ನಾಟಕದಲ್ಲಿ ನಿಮ್ಮ ಮುಖ್ಯಮಂತ್ರಿಗೆ ನಾನು ಸವಾಲು ಆಗ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಎಷ್ಟು ಸೈಟ್ ಖಾಲಿ ಇದೆ, ವೇಕೆಂಟ್ ಇರೋದು, ಕಟ್ಟದೇ ಇರೋದು ಹೇಳಿ. ಕರ್ನಾಟಕದಲ್ಲಿ ಬೇಡ, ಇಡೀ ಬೆಂಗಳೂರು ಮಂಡ್ಯ ಸೈಟ್ ತಗೊಳೋರು ಅವರೇ ತಾನೇ. ಇಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು ರೂರಲ್ ಇಷ್ಟು ಕಡೆ ಎಷ್ಟು ಸೈಟ್ ಇದೆ ಅಂತ ಪತ್ರ ಬಿಡುಗಡೆ ಮಾಡಿ ನೋಡೋಣ. ಎಷ್ಟು ಫ್ಲ್ಯಾಟ್ ಖಾಲಿ ಇದೆ ಬಿಡುಗಡೆ ಮಾಡಿ, ಜನಗಳ ಮುಂದೆ ಇಡಿ. ಇಷ್ಟು ಖಾಲಿ ಇದೆ ಆದರೂ ನಾನು ಮಾಡ್ತೀನಿ ಅಂತ ಹೇಳಿ, ಅವಾಗ ಜನ ನಂಬ್ತಾರೆ. ಅದನ್ನ ಹೇಳೋದೇ ಇಲ್ಲ ನೀವು. ಬಿಡದಿ ಪ್ರಾಜೆಕ್ಟು ಕುಮಾರಸ್ವಾಮಿ ಮಾಡಿದ್ದು ಅಂತ ಹೇಳ್ತೀರಾ, ಅವ್ರು ಕೈ ಬಿಟ್ಟರು ಅಂತ ಅವ್ರು ಹೇಳ್ತಾರೆ. ನೀವ್ಯಾಕೆ ಅವ್ರು ಕೈ ಬಿಟ್ಟಿದ್ದ ಪ್ರಾಜೆಕ್ಟ್ ನೀವ್ಯಾಕೆ ತಗೊಂತೀರಾ? ಅದರಿಂದ ಈ ಬಿಡದಿ ವಿಚಾರವಾಗಿ ನಾನು ನಮ್ಮ ಅಧ್ಯಕ್ಷರ ಜೊತೆ ನಿನ್ನೆ ದೆಹಲಿಯಲ್ಲಿ ಕೂತು ಚರ್ಚೆ ಮಾಡಿದ್ದೀರಿ. ನಾವು ಇನ್ನೊಂದು 2ನೇ ಹಂತದ ಒಂದು ಹೋರಾಟವನ್ನು ನಾವು ಶುರು ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ 3 ಬಾರಿ ಹೋಗಿದ್ದೀನಿ, ಯಾರೂ ಅಷ್ಟು ಬಾರಿ ಹೋಗೇ ಇಲ್ಲ. ನಾನೇ ಹೈಯೆಸ್ಟ್ 3 ಬಾರಿ ಹೋಗಿರೋದು. 3 ಬಾರಿ ನಾನು ಹೋಗಿದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ. 2ನೇ ಹಂತದ ನಮ್ಮ ಹೋರಾಟ ನಾವು ಶುರು ಮಾಡ್ತಾ ಇದ್ದೀರಿ. ಬಿಡದಿಯಲ್ಲಿರ್ಬೋದು ಮತ್ತು ಬೆಂಗಳೂರು ಎರಡೂ ಕಡೆ ಹೋರಾಟ ನಾವು ಮಾಡ್ತೀರಿ. ಬಿಡದಿಯಲ್ಲೂ ಹೋರಾಟ ಮಾಡ್ತೀರಿ, ಬೆಂಗಳೂರಲ್ಲೂ ಹೋರಾಟ ಮಾಡ್ತೀರಿ. ಇದು ರಾಜ್ಯದ ರೈತರ ಪ್ರಶ್ನೆ. ಇದು ಬಿಡದಿ ರೈತರ ಪ್ರಶ್ನೆ ಅಲ್ಲ, ಇದು ಇಡೀ ರಾಜ್ಯದ ರೈತರ ಪ್ರಶ್ನೆ. ಶುರು ಮಾಡ್ತೀರಿ, ಮಾತಾಡಿದಿರಿ, ಯಾವಾಗ ಮಾಡಬೇಕು ಡೇಟು ಎಲ್ಲ ಅನೌನ್ಸ್ ಮಾಡ್ತೀರಿ. ನಾ ಹೇಳ್ದಲ್ಲ, 2 ಕಡೆ, ಬಿಡದಿಯಲ್ಲಿ ಒಂದು, ಬೆಂಗಳೂರಲ್ಲಿ ಒಂದು. ಯಾವ ರೀತಿ ಹೋರಾಟ ಅನ್ನೋದು ಮುಂದೆ ನಾವು ಒಬ್ಬೊಬ್ಬರು ಮಾತಾಡಿ. ಯಾರು ಯಾರು ಯಾವುದು ಇಲ್ಲ ನಮ್ಮಲ್ಲಿ ಆ ಥರದ್ದು. ಈಗ ತೀರ್ಮಾನ ಮಾಡ್ತೀರಿ. ಒಂದು ರೌಂಡ್ ಚರ್ಚೆ ಆಗಿದೆ ಏನು ಮಾಡಬೇಕು ಅನ್ನೋದು. ಬೆಂಗಳೂರಲ್ಲಿ ಹೆಂಗೆ ಹೋರಾಟ ಮಾಡಬೇಕು, ಒಂದು ದಿನ ಪೂರ್ತಿ ಹೋರಾಟ, ಸಾಂಕೇತಿಕ ಬಿಟ್ಟು ಒಂದು ದಿನ ಪೂರ್ತಿ ಹೋರಾಟ ಮಾಡಬೇಕಾ ಅನ್ನೋದು ಚರ್ಚೆ ಮಾಡ್ತಾ ಇದೆ. ಮತ್ತು ಬಿಡದಿಯಲ್ಲಿ ಏನೋ ಹೋರಾಟ ಮಾಡಬೇಕು, ಇದನ್ನು ಚರ್ಚೆ ಮಾಡ್ತಾ ಇದೆ. ಅದನ್ನು ತೀರ್ಮಾನ ಮಾಡ್ತೀರಾ ಆಮೇಲೆ. ಏನು ಡಿಲೇ, ಇದು ನಿರಂತರ ನಡೀತಾನೆ ಇರ್ತದೆ. ಏನು ಪ್ರಾಜೆಕ್ಟೇ ಏನೇನು ಶುರುವಾಗಿಲ್ಲ. ಅದು ಅವರು ಯಾರ್ಯಾರು ಬೆಂಗಳೂರು ಗಿರಾಕಿಗಳಿದ್ದಾರೆ ಅವ್ರು ಕೊಡ್ತಾ ಇದ್ದಾರೆ ಅಷ್ಟೇ. ಕೊಡಲೇಬೇಕು. ನಾವು ಹೇಳಿದಿರಲ್ಲ, ಈ ನೀವು ಅಕ್ವಿಜೇಷನ್ ಮಾಡ್ತೀರಪ್ಪ, ಕೆಲಸ ಯಾವಾಗ ಶುರು ಮಾಡ್ತೀರಾ? ಈಗ ಕೆಂಪೇಗೌಡಲ್ಲೇ ಶುರು ಮಾಡಿ 15 ವರ್ಷ ಆಯಿತು. ಶಿವರಾಮ ಕಾರಂತ್ ಶುರು ಮಾಡಿ 10 ವರ್ಷ ಆಯಿತು. ಇನ್ನು ಸೈಟೇ ಹಂಚಿಲ್ಲಲ್ಲ ನೀವು. ಇನ್ನು ಅಂದರೆ ರೋಡ್ಗಳೇ ಕಂಪ್ಲೀಟ್ ಆಗಿಲ್ಲಲ್ಲ. ಇದು ಹಂಗೆ. ಇನ್ನೊಂದೂವರೆ ವರ್ಷದಲ್ಲಿ ಏನು ಮಾಡ್ತೀರಾ ನೀವು? ಏನು ಮಾಡೋಕ್ಕಾಗಲ್ಲ. ನಮ್ಮ ಸರ್ಕಾರ ಬಂದಮೇಲೆ ರದ್ದು ಅಂತ ಹೇಳ್ಬಿಟ್ಟಿದ್ದೀರಲ್ಲ ನಾವು. ಮುಗ್ದೋಯ್ತು ಅಲ್ಲಿಗೆ, ಚಾಪ್ಟ್ರೇ ಇಲ್ಲ. ಪ್ರತಿಷ್ಠೆ ಅವರ ಸರ್ಕಾರ ಇದ್ದಾಗ ಮಾತ್ರ. ನೆಕ್ಸ್ಟ್ ಸರ್ಕಾರ ಬಂದಾಗ ಇವ್ರಿಗೇನೈತೆ ಪ್ರತಿಷ್ಠೆ? ಬರಲಿ, ಅಲ್ಲಿ ರೈತರು, ಅಲ್ಲಿನ ರೈತರು ಏನು ಬೀದಿಗಿಳಿತಾರೆ. ಈಗಾಗಲೇ ಮಾಡಿ ಓಡಿಸಿದಾರಲ್ಲ, ದೇವನಹಳ್ಳಿಯಲ್ಲಿ ಓಡಿಸಿದಾರಲ್ಲ, KDB ಮಾಡಿ ಓಡಿಸಿದಾರಲ್ಲ. ಅಲ್ಲಿ ಇನ್ನೂ ಸ್ಟ್ರಾಂಗ್ ಇದ್ದಾರೆ ಅವರು, ದೇವನಹಳ್ಳಿಯವರು ಇನ್ನೂ ಸ್ಟ್ರಾಂಗ್ ಇದ್ದಾರೆ. ರೈತರು ಹೋರಾಟ ಮಾಡ್ತಾರೆ. ಈಗಾಗಲೇ ಆನೆಕಲ್ಲಲ್ಲಿ ಅಕ್ವೈರ್ ಮಾಡಿದ್ದೀರ. ಈ ಸರ್ಕಾರ ಬಂದ ಮೇಲೆ ಬಿರಿ ಅಕ್ವೈರ್. ಆನೆಕಲ್ಲಲ್ಲೂ 4,000 ಎಕರೆ 9,000 ಎಕರೆ ಮಾಡ್ತಾ ಇದ್ದೀರಲ್ಲ.
ಆನೆಕಲ್ಲಲ್ಲೂ ಮಾಡ್ತೀರಿ ಅಂತೆ, ಬಿಡದಿಯಲ್ಲೂ ಮಾಡ್ತೀರಾ, ದೇವನಹಳ್ಳಿಯಲ್ಲೂ ಮಾಡ್ತೀರಿ ಅನ್ನೋ ಪ್ರಪೋಸಲ್ ಇಟ್ಕೊಂಡಿದ್ದೀರಾ. ಬೆಂಗಳೂರು ಸುತ್ತು ಅದೊಂದು 10,000 ಎಕರೆ. ಯಾರು ಕೊಡ್ತೀರಾ ಸೈಟು? ಅಪ್ರಾಕ್ಸಿಮೇಟ್ಲಿ ಎಲ್ಲ ಅಂತ ಹೇಳಿದ್ರೆ 40,000 ಎಕರೆ ಮಾಡ್ತೀರಾ. ಹಂಗಾರೆ 40,000 ಎಕರೆ ಬೆಳೆ ಹಾಳಾದಂಗೆ ಎಲ್ಲ ರಾಜ್ಯದ ಆದಾಯ ಕುಸಿತ ಆಗ್ತೈತಲ್ಲ, ರಾಜ್ಯದ ಆಹಾರದ ಕೊರತೆ ನಿರ್ಮಾಣ ಆಗ್ತೈತಲ್ಲ. ಇದಕ್ಕೆ ಯಾರು ಕಾರಣ? ವೃಕ್ಷ ನೆಡಿ ದೊಡ್ಡ ಪೋಸ್ಟ್ರು, ಎಲ್ಲ ಪತ್ರಿಕೆಗೂ ಅಡ್ವರ್ಟೈಸ್ಮೆಂಟು. ವೃಕ್ಷ ನೆಡಿ ಅಂತ. 15 ಲಕ್ಷ. 15 ಕೋಟಿ ಅಲ್ಲ. ಈಗ ಇಲ್ಲೇ ಬಿಡದಿ ಪ್ರಾಜೆಕ್ಟಲ್ಲೇ ತೆಂಗಿನ ಮರನೇ 12 ಲಕ್ಷ ಐತೆ. ಬರೀ ತೆಂಗಿನ ಮರ 12 ಲಕ್ಷ. ಅಡಿಕೆ ಮರ, ತೆಂಗಿನ ಮರ, ಮಾವಿನ ಮರ ಎಲ್ಲ ಸೇರಿಸ್ತಾರೆ 30 ಲಕ್ಷ ಹೋಗುತ್ತೆ. ಅಲ್ಲಿ 30 ಲಕ್ಷ ಕಡಿ, ಇಲ್ಲಿ 15 ಲಕ್ಷ ನಿಡಿ. ತೆಂಗಿನ ಮರದ ಲೆವೆಲ್ಗೆ ಬರಬೇಕಾದ್ರೆ ಇನ್ನೆಷ್ಟು ವರ್ಷ ಬೇಕು? 15-20 ವರ್ಷ ಬೇಕು ತೆಂಗಿನ ಮರ ಅಲ್ಲಿ ಬೆಳಿಬೇಕಾದ್ರೆ, ಮಾವಿನ ಮರ ಬೆಳಿಬೇಕಾದ್ರೆ, ಅಡಿಕೆ ಮರ. ಅಲ್ಲಿವರೆಗೂ ಪರಿಸರ ಏನಾಗಬೇಕು? ಒಂದು ಕಡೆ ಕಡಿ, ಇನ್ನೊಂದು ಕಡೆ ನೆಡು. ಅದೇ ಹಳೆ ಬಿಲ್ಲು, ಅದೇನು ಹೇಳ್ತಾರಲ್ಲ ಬಿಲ್ಲು, ಹೊಸ ಬಿಲ್ಲು. ಹಳೆ ಕಾಮಗಾರಿ ಹೊಸ ಬಿಲ್, ಹಂಗೆ. ಒಳ್ಳೆ ಸ್ಕೀಮ್ ಇದು, ಕಾಂಗ್ರೆಸ್ಸಿನ ಒಳ್ಳೆ ಸ್ಕೀಮ್ ಇದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.